ಮುಡಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎಲ್ಲವೂ ತಣ್ಣಗಾಗ್ತಿದೆ ಅನ್ನುವಂಥ ಮಾತುಗಳು ಕೇಳ ಬರ್ತಿದ್ದಂಥ ಸಂದರ್ಭದಲ್ಲೇ ಮತ್ತೆ ಈಗ ಮುಡಾ ಸಂಕಟ ಶುರುವಾಗಿದೆ ಸಿಎಂ ಅವರಿಗೆ. ಯಾಕಂದರೆ ಇದು ಇಲ್ಲಿಗೆ ನಿಲ್ಲುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ. ಲೋಕಾ ವರದಿನ ತಿರಸ್ಕರಿಸಿ ಅಂತ ಇಡಿ ಕೋರ್ಟಿನ ಮೊರೆ ಹೋಗಿದೆ. ಲೋಕಾಯುಕ್ತದ ಬಿ ರಿಪೋರ್ಟ್ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಇಡಿ ತಕರಾರು ಅರ್ಜಿ ಸಲ್ಲಿಸಿದೆ. ಒಟ್ಟು 8 ಪುಟಗಳ ತಕರಾರು ಅರ್ಜಿ. ಸಿಎಂ ಕುಟುಂಬದ ವಿರುದ್ಧ ಸಾಕಷ್ಟು ಸಾಕ್ಷಿ ಇದೆ. ಆದರೂ ಕೂಡ ಲೋಕಾಯುಕ್ತ ತನಿಖೆಯಲ್ಲಿ ಅವರು ತಪ್ಪಿಲ್ಲ ಅಂತ ಹೇಳಲಾಗಿದೆ. ನಮ್ಮ ತನಿಖೆಯಲ್ಲಿ ಅವರ ವಿರುದ್ಧ ಹಲವಾರು ತಪ್ಪುಗಳು ಸಾಬೀತಾಗಿವೆ. ಹೀಗಾಗಿ ಯಾವುದೇ ತಪ್ಪು ಮಾಡಿಲ್ಲ ಅಂತ ಹೇಳೋ ಸರಿಯಲ್ಲ. ಲೋಕಾಯುಕ್ತ ವರದಿಯನ್ನ ತಿರಸ್ಕರಿಸಿ, ಇದು ಇಡಿ ಉಲ್ಲೇಖ ಮಾಡಿರುವಂಥ ಅಂಶಗಳು. ಇಷ್ಟೊಂದೆಲ್ಲ ತಪ್ಪಾಗಿದ್ರೂ ಕೂಡ ಯಾವುದೇ ತಪ್ಪಾಗಿಲ್ಲ ಅಂತ ಹೇಳಕ್ಕೆ ಹೆಂಗೆ ಸಾಧ್ಯ? ನಮ್ಮಲ್ಲಿವೆ ವಿವರಗಳು, ಸಾಕಷ್ಟು ತಪ್ಪುಗಳಿವೆ. ಮುಖ್ಯಮಂತ್ರಿಗಳ ಪಾತ್ರ ಇದರಲ್ಲಿ ಎದ್ದು ಕಾಣ್ತಾ ಇದೆ, ಅವರ ಕುಟುಂಬದ ಪಾತ್ರ ಇದರಲ್ಲಿ ಎದ್ದು ಕಾಣ್ತಾ ಇದೆ. ಹೀಗಾಗಿ ಲೋಕಾಯುಕ್ತ ರಿಪೋರ್ಟ್ ಏನಿದೆಯಲ್ಲ ಅದನ್ನು ತಿರಸ್ಕರಿಸಬೇಕು. ಯಾಕಂದರೆ ನಮ್ಮ ಹತ್ರ ಸಾಕಷ್ಟು ಎವಿಡೆನ್ಸ್ಗಳಿವೆ, ತಪ್ಪುಗಳಾಗಿದೆ ಅನ್ನುವಂಥದ್ದು ಸಾಬೀತಾಗಿದೆ. ಹೀಗಾದರೂ ಕೂಡ ಯಾವುದೇ ತಪ್ಪಿಲ್ಲ ಅಂತ ಹೇಳೋದ್ರಲ್ಲಿ ಅರ್ಥ ಇಲ್ಲ. ಹೀಗಾಗಿ ಅದನ್ನು ತಿರಸ್ಕರಿಸಿ, ಲೋಕಾಯುಕ್ತ ವರದಿಯನ್ನು ತಿರಸ್ಕರಿಸಿ ಅಂತ ಇಡಿ ಅರ್ಜಿ ಸಲ್ಲಿಸಿದೆ. ಬನ್ನಿ, ನಮ್ಮ ಪ್ರತಿನಿಧಿ ದಿಲೀಪ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ಯಾವ್ಯಾವ ಅಂಶಗಳನ್ನು ಇಲ್ಲಿ ಉಲ್ಲೇಖಿಸಿದೆ ಇಡಿ? ಜೊತೆಗೇನೆಂದರೆ ಯಾವ್ಯಾವ ಅಂಶಗಳನ್ನು ಇಟ್ಟುಕೊಂಡು ಸಿಎಂ ಅವ್ರದ್ದು, ಸಿಎಂ ಕುಟುಂಬದ್ದು ತಪ್ಪಿದೆ ಅಂತ ಹೇಳ್ತಾ ಇದೆ, ಲೋಕಾಯುಕ್ತ ವರದಿನ ತಿರಸ್ಕರಿಸಿ ಅಂತ ಹೇಳಿರೋದಕ್ಕೆ ಪಾಯಿಂಟ್ಸ್ಗಳೇನೇನು? ರಂಗನಾಥ್, ಈಗಾಗಲೇ ಇಡಿ ಒಂದು ಪ್ರೆಸ್ ನೋಟ್ ಅನ್ನ ರಿಲೀಸ್ ಮಾಡಿತ್ತು. ಆ ಪ್ರೆಸ್ ನೋಟ್ ಅಲ್ಲಿ ಸಾಕಷ್ಟು ಅಂಶಗಳನ್ನ ಉಲ್ಲೇಖ ಮಾಡಿದ್ರು. ಇಲ್ಲಿ ಯಾವೆಲ್ಲ ತಪ್ಪುಗಳಾಗಿದೆ ಮತ್ತೆ ಪ್ರಭಾವವನ್ನ ಬಳಸಿದ್ದಾರೆ ಅನ್ನುವಂಥದ್ದು ವಿಚಾರವಾಗಿ ಈ ಹಿಂದೆ ಅವರು ಒಂದು ಪ್ರೆಸ್ ನೋಟ್ ಅನ್ನ ರಿಲೀಸ್ ಮಾಡಿದ್ರು. ಮಾಧ್ಯಮಗಳಿಗೂ ಕೂಡ ಒಂದಷ್ಟು ವರದಿ ಮಾಡುವಂತ ಸಂದರ್ಭದಲ್ಲಿ ಈ ಒಂದು ವಿಚಾರಗಳಲ್ಲೂ ಕೂಡ ಇಡಿಯ ಒಂದು ಅಧಿಕಾರಿಗಳು ಕೂಡ ಒಂದಷ್ಟು ಮಾಹಿತಿಯನ್ನ ಕೊಟ್ಟಿದ್ದಂಥದ್ದು. ಈಗ ಸದ್ಯಕ್ಕೆ ಆ ಎಲ್ಲ ಅಂಶಗಳನ್ನ ಇಟ್ಕೊಂಡು ಈಗ ಕೋರ್ಟ್ಗೆ ಈಗ ತಕರಾರು ಅರ್ಜಿಯನ್ನ ಸಲ್ಲಿಸ್ತಾ ಇರುವಂತದ್ದು. ಈಗಾಗಲೇ ಸ್ನೇಹಮಯಿ ಕೃಷ್ಣ ಅವರು ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯದಲ್ಲಿ ಈಗಾಗಲೇ ವಾದವನ್ನ ಮಂಡಿಸ್ತಾ ಇದ್ದಾರೆ, ಸ್ವತಃ ಅವರೇ ವಾದವನ್ನ ಮಂಡಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಈಗ ತಕರಾರು ಅರ್ಜಿಯನ್ನು ಹಾಕುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಇಲ್ಲಿ ಪ್ರಮುಖವಾದಂತ ವಿಚಾರ ಅಂತಂದ್ರೆ ಅವರು ಈಗಾಗಲೇ ಮನೆಗಳನ್ನು ಕೂಡ ನಿರ್ಮಾಣ ಆಗಿತ್ತು. ಮನೆಗಳ ನಿರ್ಮಾಣ ಆದಂತ ಸಂದರ್ಭದಲ್ಲಿ ಈ ಸೈಟ್ ಅನ್ನ ಹೇಗೆ ಪಡ್ಕೊಳಕ್ ಸಾಧ್ಯ ಅಥವಾ ಜಮೀನನ್ನ ಹೇಗೆ ಪಡ್ಕೊಳಕ್ ಸಾಧ್ಯ ಅನ್ನುವಂಥದ್ದು ವಿಚಾರ, ಪ್ರಮುಖವಾದಂತ ವಿಚಾರಗಳನ್ನ ಇಟ್ಕೊಂಡಿದ್ರು. ಮತ್ತೆ ಸಹಿ ಹಾಕುವಂತ ವಿಚಾರಗಳು ಕೂಡ ಸಾಕಷ್ಟು ಲೋಪಗಳು ಕಂಡು ಬಂದಿತ್ತು. ಸಿಎಂ ಪತ್ನಿ ಸಹಿ ಹಾಕುವಂತ ವಿಚಾರದಲ್ಲೂ ಕೂಡ ಬೇರೆಯವರು ಸಹಿ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ವಿಚಾರಗಳಿತ್ತು. ಇದೆಲ್ಲವನ್ನು ಅಂಶಗಳನ್ನ ಇಟ್ಟುಕೊಂಡು ಈಗ ತಕರಾರು ಅರ್ಜಿಯನ್ನ ಹಾಕ್ತಾ ಇರುವಂತದ್ದು. ಸುಮಾರು 8 ಪುಟಗಳ ಅರ್ಜಿಯನ್ನ ಹಾಕ್ತಾ ಇರುವಂತದ್ದು. ಇದೇ ಒಂದು ಅರ್ಜಿಯನ್ನ ಸ್ನೇಹಮಯಿ ಕೃಷ್ಣ ಅವ್ರಿಗೂ ಕೂಡ ಕೊಟ್ಟಿರುವಂತದ್ದು. ಅದೇ ರೀತಿ ಈಗ ಕೋರ್ಟ್ಗೂ ಕೂಡ ಸಬ್ಮಿಟ್ ಮಾಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಸದ್ಯಕ್ಕೆ ನಾಳೆ ಈ ಒಂದು ವಿಚಾರವಾಗಿ ವರದಿ ಬರ್ತಾ ಇದೆ. ಇದು ನಾಳೆ ಯಾವೆಲ್ಲ ವರದಿಯನ್ನ ಕೋರ್ಟ್ ಉಲ್ಲೇಖ ಮಾಡುತ್ತೆ ಅನ್ನುವಂಥದ್ದು ಸದ್ಯಕ್ಕೆ ಕುತೂಹಲ ಇರುವಂತದ್ದು. ರಂಗನಾಥ್, ಎಲ್ಲ ಮಾಹಿತಿಗೆ